ಎಲ್ಲಿ ಜಗಳ ಆಯ್ತಿತ್ರಿ? ಎಲ್ರಿ ಜಗಳ ಆಯ್ತಿತ್ತು? ಯಾರ್ರಿ ಯಾರು? ನಾವು ಜಗಳ ಆಡ್ತಾರೆ. ನೀವು ಅದಕ್ಕೆ ಮುಂಚೆನೆ ಬಂದಿದ್ರಿ. ಯಾರು ಕರ್ದಿದ್ದಿತ್ತು? ನೀವಾಗೆ ಬಂದ್ರೆ ಆಯ್ತಾ? ಇದ್ರ ಮೇಲೆ ಡೆಮಾಲಿಷನ್ ಇಲ್ದೇನೆ ಹೊಡೆದಿದ್ಲ. ಅದು ಫಸ್ಟ್ ಅಪರಾಧ. ಡೆಮಾಲಿಷನ್ ಎಲ್ಲಿದೆ? ನಿಮ್ ಜಾಗ ಅಂತ ಪ್ರೂವ್ ಮಾಡಿಸ್ಕೊಂಡು ನಿಮ್ಮ ಜಾಗ ಅಂತ ನೀವು ಪ್ರೂವ್ ಮಾಡಿ ಆಮೇಲೆ ನನ್ನ ಅಪರಾಧಿ ಮಾಡಿ ಆಮೇಲೆ ಮಾಡಿ. ಅಲ್ಲಪ್ಪ, ಈಗ ಅಪರಾಧಿ ಜೈಲಲ್ಲಿ ಇರ್ಬೇಕು. ಎಲ್ಲಿದ್ಯಾ? ಆಯ್ತು ಆಯ್ತು ಬೇಡ ಜೈಲಲ್ಲಿ ಇರ್ಬೇಕು. ಕಳ್ಳ ನೀನು ಕದ್ದು ಹೊಡೆದಿದ್ಯಾ. ನಾನು ಇಲ್ದಿರ ಟೈಮಲ್ಲಿ ಬಂದು ಹೊಡೆದಿ. ಯಾಕೆ ನಿಮ್ಮನೆ ಇದ್ರಲ್ಲಿ ಸಿಸಿ ಕ್ಯಾಮ್ರಾ ತಕ್ಷಣ ಏನ್ ಕಳ್ತನ ಮಾಡಿ ಇಲ್ಲಿ ಹೊಡೆದಿದ್ಯಲ್ಲ, ಗಾಡಿ ತನಿಖೆಲ್ಲ ಆಗಿ ಬನ್ನಿ. ಕದ್ದಿದ್ಯಾ? ಆಯ್ತು ತನಿಖೆಲ್ಲ ಆಗ ಬನ್ನಿ. ಅವ್ರ ಮನೆಗೆ ಬೀಗ ಹೊತ್ಕೊ ಹೋಗಿದ್ದೀರಾ, ಬೀಗ ಹೊತ್ಕೊ ಹೋಗಿದ್ದೀರಾ. ಅಲ್ಲೇ ನೋಡಲ್ಲಿ ತಿರುಗಿ ನೋಡಿ, ಎಲ್ಲ ಕದ್ದಿದ್ದೀರಾ ಅವ್ರ ಮನೆಗೆಲ್ಲ. ನಮ್ಮ ಸದ್ಯಕ್ಕೆ ಅತಿಕ್ರಮಣ ಪ್ರವೇಶ ಮಾಡಿ ಈಗ ಹೋದ್ ತಿಂಗಳು 17ನೇ ತಾರೀಕಲ್ಲ ಅವನು ನಟರಾಜ 17ನೇ ತಾರೀಕಲ್ಲಿ ಜಿಪೇ ಮಾಡಿ ಮೇಡಮ್. 17ನೇ ತಾರೀಕಲ್ಲಿ ಮೊನ್ನೆ 17ನೇ ತಾರೀಕಲ್ಲಿ ಜಿಪೇ ಮಾಡಿವನೇ. ಈಗ ಹೋಟೆಲ್ಗೆ ಜಿಪೇ ಮಾಡಿ ಕೊಡ್ತೇವೆ ಮೇಡಮ್. ತಗೊಳ್ರಿ ಇವ್ರದ್ದು. ಇವ್ರು ತಗೊಂಡ್ ಬನ್ನಿ. ಏನ್ರಿ ಏನೇನ್ ಹೇಳ್ತಾರೆ? ಬನ್ರಿ, ಎಷ್ಟು ಕೊಡ್ಬೇಕು ಬನ್ರಿ. ಕೇಳ್ರಿ ಏನೇನ್ ಬಂದೆ. ನೀನು ಪೊಲೀಸ್ ನೋಡು, ಲಾಯರ್ ಕರ್ಕಬ. ನಿಮ್ಮ ಕೋರ್ಟಿಂದ ಆರ್ಡರ್ ಬರ್ಲಿ, ಪೊಲೀಸ್ ಕರ್ಕಬ. ಅವ್ರ ಹತ್ರ ಮಾತಾಡ್ತೀನಿ, ನಿನ್ನ ಹತ್ರ ಮಾತಾಡ. ನೀನ್ ಬನ್ನಿ. ನಾನು ಕೋರ್ಟಿಗೆ ಏನ್ ಕೊಡ್ಬೇಕು ದಾಖಲಾತಿ ಕೊಟ್ಟಿದ್ದೀನಿ. ನೀವೇ ಹೋಗಿದ್ದೀರಿ ಕೋರ್ಟಿಗೆ. 19ಕ್ಕೆ ಇದ್ದದನ್ನ 19ನೇ ತಾರೀಕು ಇದ್ದದನ್ನ ನೀವೇ ಅಡ್ವಾನ್ಸ್ ಮಾಡಿಸ್ಕೊಂಡ್ರಿ. ದಾಖಲೆ ಒದಗಿಸಿಲ್ಲ ಅಂತ ಹೇಳಿದ್ಯಲ್ವಾ? ಇದಾರಲ್ಲ ಮೀಡಿಯಾ. ಹೌದು. ನನ್ನ ಹೆಸರಿಗೆ ಏನಂತ ಕೊಟ್ಟಿದ್ಯಾ? ನೋಟಿಸ್ ಏನಂತ ಕೊಟ್ಟಿದ್ಯಾ? ನೋಟಿಸ್ ಯಾರ ಹೆಸರು ಕೊಟ್ಟಿದ್ಯಾ? ನಿಮ್ಮ ಹೆಸರೇ ಕೊಟ್ಟಿದ್ದೀನಿ. ನಿಮ್ಮ ಹೆಸರಲ್ಲೇ ಕೊಟ್ಟಿದ್ದೀನಿ. ಇಲ್ಲ ನೋಡ್ರಿ, ನಮ್ಮ ಯಜಮಾನ್ರ ಹೆಸರು ನಮ್ಮ ಹೆಸರಲ್ಲಿ ಯಾವ ನೋಟಿಸ್ ಬಂದಿಲ್ಲ. ಫೇಕ್ ನೋಟಿಸ್ ಮಾಡಿರೋದು. ಫೇಕ್ ಆಗಿ ಬೇಕು. ಇಲ್ಲಾಡಿ ಪುಷ್ಪ ಅರುಣ್ ಕುಮಾರ್ ಅಂತ ಯಾವ ನೋಟಿಸ್ ಬಂದಿಲ್ಲ. ಫೇಕ್ ಮಾಡಿರೋದು ಇವರು. ಫೇಕ್ ಎಲ್ರಿ ಪುಷ್ಪ ಅರುಣ್ ಕುಮಾರ್ ತೆಗಿ. ಮೇಡಮ್ ಎಲ್ಲಾ ದಾಖಲೆನೂ ಕೋರ್ಟಿಂದ ತೆಗೆದು ಬೇಡಿಯಕ್ಕೂ ಕೊಟ್ಟಿದ್ದೀವಿ ನಾವು. ಎಲ್ರಿ ಪುಷ್ಪ ಅರುಣ್ ಕುಮಾರ್ ಅಂತ ದಾಖಲೆ ಕೊಟ್ಟಿದ್ದಾರೆ? ಕೊಟ್ಟಿದ್ದಾರಾ? ನಮಗೆ ನೋಟಿಸ್ ಬಂದಿದೆಯಾ? ಪುಷ್ಪ ಅರುಣ್ ಕುಮಾರ್ ನೋಟಿಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.